ಈಗ ATC ಹುಬ್ಬಳ್ಳಿ ಹೆಂಗೋ ಒಂದು ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟು ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈಲಿಂದ ಬರ್ಬೋದು. ಇನ್ನೊಂದು ಹಾಫ್ ಆನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟು ಶ್ರೀನಗರ್ಗೆ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಇದ್ದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್, ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್, ನಾಳೆ ಹೋಗೋವರೆಗೆ. ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ಎಲ್ಲ ಭಾರತೀಯರು, ಅದರ ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ, ಆದಷ್ಟು ಜನ ಸೇಫ್ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಯಾಕೆ ನಿಯೋಜನೆ ಮಾಡಿದ್ರು ಸರ್? ಅದು ಏನು ಚೆಮ್ಮಲ್ಲಿ ನನ್ನ ಉತ್ತರಾಖಂಡ ಇರ್ಬೋದು, ಕೇರಳ ಇರ್ಬೋದು, ನಾನು ಅತ್ಯಂತ ಅದೃಷ್ಟವಂತ ನಾನು ಭಾವಿಸ್ತೇನೆ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ.